ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಸಂಕ್ರಾಂತಿ ಹಬ್ಬ ಮಾಡಿದ್ವಿ, ಮನೇಲಿ ಪೂಜೆ ಎಲ್ಲ ಆಯಿತು. ಮಧ್ಯಾಹ್ನ ಟೈಮ್ ಇತ್ತಲ್ವಾ, ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ನಾವು ನಮ್ಮ ಊರ ಪಕ್ಕನೇ ಇದೆ ಚಿಕ್ಕತೊಟ್ಲಿಕೆರೆ ಅಂತ ಹೇಳಿ. ಅಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ಗೊತ್ತಿರುತ್ತೆ ಮೇ ಬಿ. ಚಿಕ್ಕತೊಟ್ಲಿಕೆರೆ ಜಾತ್ರೆಗೆ ಹೋಗಿದ್ವಿ. ಇದು ಯಾವಾಗಲೂ ಸಂಕ್ರಾಂತಿ ಹಬ್ಬದಲ್ಲೇ ನಡೆಯೋದು ಜಾತ್ರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಜನ ಇರ್ತಾರೆ, ತುಂಬ ರಶ್ ಇರುತ್ತೆ. ಬೇರೆ ಟೈಮಲ್ಲಿ ಫ್ರೀಯಾಗಿರುತ್ತೆ, ಹೋಗಿ ನೋಡ್ಕೊಂಬರಬಹುದು. ಬಟ್ ಈ ಸಲ ತುಂಬ ರಶ್ ಇತ್ತು, ಹಾಗಾಗಿ ಜಾಸ್ತಿ ವೀಡಿಯೋಸು ಮಾಡೋಕ್ಕಾಗಿಲ್ಲ. ಆಮೇಲೆ ಇಲ್ಲಿ ಏನಂದರೆ ವಿಶೇಷ, ಇಲ್ಲಿ ಮುಂಚೆ ಟೈಮಲ್ಲೆಲ್ಲ ಓಂಕಾರೇಶ್ವರ ಸ್ವಾಮೀಜಿಗಳು ಅಂತ ಇದ್ರಂತೆ. ಮತ್ತು ಹಾಗೆ ಜಡೇಶಾಂತ ಬಸವೇಶ್ವರ ಸ್ವಾಮಿಗಳು ಸಹ ಇದ್ದರು. ಮತ್ತು ಅವ್ರದ್ದು ಧ್ಯಾನ ಆಗಲಿ, ಅವ್ರ ಭಕ್ತಿ ಮತ್ತು ಬಸವಣ್ಣವ್ರ ಕಾಲದಿಂದನೂ ಇದು ಇದೆ ಅಂತ ಹೇಳ್ತಾಯಿದ್ರು. ಮತ್ತು ಇಲ್ಲಿಯ ಸುಮಾರು ಶಿವಯೋಗಿಗಳು ಸಾಧನೆ ಮಾಡಿದ್ದಾರೆ ಮತ್ತು ಎಷ್ಟೋ ಜನಗಳಿಗೆ ಒಳ್ಳೇದು ಮಾಡಿದ್ದಾರೆ ಅಂತಲೂ ಸಹ ಹೇಳ್ತಾರೆ. ಹಾಗೆ ಇಲ್ಲಿ ಅಟವೀಶ್ವರ ಮಹಾಸ್ವಾಮಿಗಳು ಇದ್ದರು. ಮತ್ತು ಒಂದು ಸಿದ್ಧಗಂಗಾ ಮಠದಲ್ಲಿ ಮೊದಲನೇ ಬಾರಿಗೆ ಅನ್ನದಾಸೋಹ ಸ್ಟಾರ್ಟ್ ಮಾಡಿದ್ದೆ ಅಟವಿ ಮಠದ ಸ್ವಾಮಿಗಳು ಅಂತ ಹೇಳ್ತಾರೆ. ಅಟವಿ ಶಿವಯೋಗಿಗಳೇನೆಂದರೆ ತುಂಬ ಧ್ಯಾನ ಮತ್ತು ಸಂಸ್ಕೃತ ವೇದಗಳನ್ನೆಲ್ಲ ತುಂಬ ತಿಳ್ಕೊಂಡಿದ್ರಂತೆ. ಹಾಗಾಗಿ ನಾವು ಸಿದ್ಧಗಂಗಾ ಮಠಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಜನ ವಿದ್ಯಾರ್ಥಿಗಳಿಗೆ ಇದನ್ನೆಲ್ಲ ಬೋಧಿಸ್ಬೇಕು ಅಂತ ಬಂದಾಗ ಅಲ್ಲಿ ಅವರು ಬೆಟ್ಟದ ಮೇಲೆ ಉಳ್ಕೊಂಡು ಅನ್ನದಾಸೋಹನ ಸ್ಟಾರ್ಟ್ ಮಾಡಿದ್ರಂತೆ. ಅಲ್ಲಿ ಮತ್ತು ಆಶೀರ್ವಾದ ಮಾಡಿದ್ರಂತೆ, ಸಿದ್ಧಗಂಗಾ ಮಠದಲ್ಲಿ ಯಾವತ್ತೂ ಒಲೆ ಆರಬಾರ್ದು, ದಾಸೋಹ ನಡೀತಾ ಇರಬೇಕು ಅಂತ. ಸ್ವಲ್ಪ ನೋಡೋದು ಅದೆಲ್ಲ ಗೊತ್ತಾಗ್ತಿದೆ, ಎಲ್ಲಿದ್ದೀವಿ ಏನು ಅಂತ. ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೂ ಅವಳು ಖುಷಿ ಪಡ್ತಾಳೆ. ಅವ್ರ ಅಪ್ಪಾಜಿ ಇದ್ರಂತೂ ಇನ್ನೂ ಫುಲ್ ಖುಷು. ಹಾಗೆ ಮೆರವಣಿಗೆ ದೇವರು ಎಲ್ಲ ಇಟ್ಟಿದ್ರು. ಎಲ್ಲ ನೋಡಿಕೊಂಡು ದೇವ್ರಿಗೆ ಒಂದು ಕೈ ಮುಕ್ಕೊಂಡು ಎಲ್ಲರಿಗೂ ಸುಖ ಶಾಂತ ಆರೋಗ್ಯ ಎಲ್ಲನೂ ಕೊಡಪ್ಪ ಅಂತ ಕೇಳಿಕೊಂಡು ಬಸವಣ್ಣನ ನೋಡಿಕೊಂಡು ಹಾಗೆ ನಾವು ಪ್ರಸಾದದ ಕಡೆ ಹೋಗೋಣ ಅಂತ ಬರ್ತಾಯಿದ್ವಿ. ಇಲ್ಲೆಲ್ಲ ಮೆಡಿಕಲ್ ಕ್ಯಾಂಪು ಸಹ ಮಾಡಿದ್ರು. ಎಷ್ಟೋ ಜನ ಶುಗರು ಬಿ ಪಿನೂ ಸಹ ನೋಡಿಸ್ಕೊತಿದ್ರು. ಮತ್ತು ಇಲ್ಲಿ ಹಸುಗಳಿಗೆ ಪೂಜೆ ಮಾಡ್ತಾರೆ. ಯಾಕಂದರೆ ಇಲ್ಲಿ ಅಟವೀಶ್ವರರಿಗೆ ಬಸವಣ್ಣ ಅಂದರೆ ತುಂಬ ಇಷ್ಟ. ಹಾಗಾಗಿ ಅಲ್ಲಿ ಬಸವಣ್ಣನ ಅಂದರೆ ಗೋಶಾಲೆನೂ ಸಹ ಇರೋದರಿಂದ ಇಲ್ಲಿ ಗೋಮಾತೆಗೆ ಪೂಜೆನೂ ಸಹ ಮಾಡ್ತಾರೆ. ನಾವೆಲ್ಲ ಅದನ್ನು ನೋಡಿಕೊಂಡು ಊಟ ಮಾಡಿಕೊಂಡು ಹಾಗೆ ಜಾತ್ರೆನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಏನೇನು ಬೇಕೋ ಅಥವಾ ಡೆಕೋರೇಷನ್ ಆ ಥರದ್ದೆಲ್ಲ ಐಟಮ್ಸ್ ಇಟ್ಟಿದ್ರು, ಅದೆಲ್ಲ ನೋಡ್ಕೊಳ್ತಾ ಹಾಗೆ ಮುಂದೆ ಬಂದು ಜಾತ್ರೆ ವಿಶೇಷತೆ ಏನಂದರೆ ಕಡಲೆಪುರಿನೇ ಅಲ್ವಾ. ಕಡಲೆಪುರಿನೂ ಸಹ ತೊಗೊಂಡು ಹಾಗೆ ಚಾರ್ವಿನೂ ಕೇಳ್ತಾ ಇದ್ಲು, ಅದನ್ನೆಲ್ಲ ನೋಡ್ಕೊಳ್ತಾ ಬಂದ್ವಿ. ಇದು ನೋಡ್ತಾ ಇರ್ಬೋದು, ಇದು ಫ್ಲವರ್ಸು ಸಹ ತುಂಬ ಚೆನ್ನಾಗಿತ್ತು ಮತ್ತು ಕಡಿಮೆ ರೇಟೂ ಇತ್ತು. ಹಾಗಾಗಿ ಎಲ್ಲರೂ ತೊಗೊಂಡ್ರು. ಇವತ್ತಿನ ಸಂಕ್ರಾಂತಿ ಹಬ್ಬನ ಚಿಕ್ಕತೊಟ್ಲಿಕೆರೆಯಲ್ಲಿ ಆಚರಿಸಿದ್ವಿ ಮತ್ತು ಈ ದಿನನ ಕಂಪ್ಲೀಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ.